ರೆವಿನ್ಯೂ ಒಳಗೆ ಹೋದೆ, ಹಾ ಅದು ಆಯ್ತು. ಹ್ಮ್ ಮತ್ ನಂತರ ಆಕ್ಳ ಮಣಗರಾಗಿ ಎನ್ನಾರು ಪುರಕ್ಕೆ ಹೋದೆ. ಹಾ 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 ಹಾಗೆ ಹಾ ಹಾ ಅಲ್ಲೂ 1 ವರ್ಷದ ಮೇಲೆ ಆಯ್ತು. ಹ್ಮ್ ದೇವರಾಜು ಮುಖ್ಯಮಂತ್ರಿಗಳು ಆಗಿದ್ದಾಗ, ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹ್ಮ್ ಆ ಕೆಲಸ ಹೋಯ್ತು. ಹ್ಮ್ ಅಟ್ರಾಗಿ ಒಬ್ಬ ಹ್ಮ್ ಇದು ಅಂತೇಳಿ ಆವಾಗ ಮರ್ಜು ಮಾಡ್ಬಿಟ್ರು. ಹ್ಮ್ ಆ ಮರ್ಜು ಮಾಡಿದಾಗ ಮುನ್ಸಿಪಲ್ ಆಫೀಸಲ್ಲೂ ಹೋಯ್ತು. ಹ್ಮ್ ಮುನ್ಸಿಪಲ್ ಆಫೀಸಲ್ಲಿ ಹೋಗಿ ಹ್ಮ್ ಪುನಃ ಚಿಕ್ಕಮಗಳೂರಲ್ಲೇ ಬಂದೆ. ಹ್ಮ್ ಆ NYKಗೆ ಹ್ಮ್ ನೇರೋಕ ಕೇಂದ್ರಕ್ಕೆ ಲೈಬ್ರರಿ ಅಸಿಸ್ಟೆಂಟ್ ಪೋಸ್ಟ್ ಅಂತೇಳಿ ಹ್ಮ್ ಅಲ್ಲಿಗೆ ಸೇರ್ಕೊಂಡೆ. ಹ್ಮ್ ಬರ್ಕೊಡ, ನಾನು ಹಿಂದೆ ಕೆಲಸ ಮಾಡ್ತಿದ್ದೀನಿ ಅಂತ ಸಾಹೇಬ್ರುಗಳು ಹೇಳಿದ್ರು. ಹ್ಮ್ ವೆಂಗಮ್ಮರಾಜು ಅಂತೇಳಿ ಸಾಹೇಬ್ರು ಇದ್ರು. ಹ್ಮ್ ಅವರು ಬರ್ಕೊಡೆಯ ಹ್ಮ್ ನಾನು ಸೇರ್ಸ್ಕೊಂತೀನಿ. ಹ್ಮ್ ಡೆಲ್ಲಿಲೇ ಹ್ಮ್ ಡೆಲ್ಲಿಲೇ ಹೆಡ್ ಆಫೀಸ್ ಅದು. ಹ್ಮ್ ಆಮೇಲೆ ಕೊನೆಗೆ ಅವ್ರು ಬರ್ಕೊಟ್ಟಾದ್ಮೇಲೆ ಲೈಬ್ರರಿ ಅಸಿಸ್ಟೆಂಟ್ ಪೋಸ್ಟ್ ಹ್ಮ್ ಪರ್ ಡೇ 10 ರೂಪೀಸ್, ಹ್ಮ್ 300 ರೂಪಾಯಿಗೆ ಬಂದೆ. ಹ್ಮ್ ಆಗ ಆವಾಗ ಕೆಲಸ ಮಾಡ್ತದೆ ಐತೆ. ಹ್ಮ್ ಇದು ಎಗೇನ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತೇಳಿ ಎಂಪ್ಲಾಯ್ಮೆಂಟ್ ಆಫೀಸಿಗೆ ಫುಡ್ ಮಾಡಿದ್ದಲ್ಲ, ಇಂಟ್ರ್ ಬಂತು. ಇದು ಬಂದಾಗ ಇಂಟ್ರ್ನೊಳಗೆ ಹ್ಮ್ ನೀನು ಈ ಕೆಲಸನೆಲ್ಲ ಮಾಡ್ಕೊ ಬಂದಿದ್ಯಾ, ನೀನು ಈ ಕೆಲಸ ಮಾಡಲ್ಲ ಅಂದ್ರು. ಹ್ಮ್ ಇಲ್ಲ ಸರ್, ನೀವು ಬೂಟಲ್ಲಿ ತೋರಿಸಿ ನಾನು ಕೈಯಲ್ಲಿ ಎತ್ತೀನಿ. ಹ್ಮ್ ಅಪ್ಪ ಇದ್ದಾರ ಅಮ್ಮ ಇದ್ದಾರ ಅಂತ ಯಾರು ಇಲ್ಲ ಸರ್ ಹ್ಮ್ ನಮ್ಮ ಭಾಗಕ್ಕೆ. ಹ್ಮ್ ನಾನು ಒಬ್ಬರೇ ಏಕಾಂಗಿ ಆಗಿರೋದು. ಹ್ಮ್ ಆವಾಗ ಆ ಫೀಲ್ಡ್ ಒಳಗೆ ಹ್ಮ್ ನಾನು ಅದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹ್ಮ್ ಕ್ರಿಕೆಟ್ ಟೂರ್ನಮೆಂಟ್ ಪಿಚ್ ಮಾಡ್ತಾ ಇದ್ದೆ. ಹ್ಮ್ ಅದು ನನಗೆ ಕೊಟ್ಬಿಟ್ಟಿದ್ರು. ಹ್ಮ್ ಆ ರೋಲರ್ ತಗೊಬಂದು ಎಳೆಯೋದು ಎಲ್ಲ ಕ್ಯೂರೇಟರ್ ಅಂತಾರೆ ಈಗ, ಸ್ಟೇಡಿಯಂ ಕ್ಯೂರೇಟರ್. ಅದು ರೋಲರ್ ಅದು ತಗೊಂಡಿದ್ದು ಅಂದ್ರೆ ನಾನು ನನಗೆ ಕಾಂಟ್ಯಾಕ್ಟ್ ಕೊಟ್ರು, ಇಷ್ಟು ದಿವಸ ನೀನ್ ಮಾಡ್ಕೊಡ್ಬೇಕು ಅಂತ ಹೇಳಿ. ಮಲ್ನಾಡು ವರ್ಸಸ್ ಕಾಪಿ ಪ್ಲೇಟ್ ಬಿದ್ದಿತ್ತು ಕ್ರಿಕೆಟ್ ಟೂರ್ನಮೆಂಟ್. ಆಮೇಲೆ ನಂತರ ಅದು ಪಿಚ್ ಮಾಡ್ಕೊಂಡು ನಾನು ಇದೀಗ ಇಂಟರ್ವ್ಯೂ ಹೋದೆ. DHO ಇದ್ದರು ಕೃಷ್ಣಮೂರ್ತಿಗಳು ಅಂತೇಳಿ DHO ಇದ್ರು. ಅವರು ಕೂಲಿ ಮಾಡಿದೀನಿ ಅಂತೆಲ್ಲ, ಬರೀ ಕೂಲಿ ಲೇಬರ್ ಇದಕ್ಕೆ ಹೋಗ್ತಿದ್ದೀನಿ ಅಂತ ಎಸ್ಟೇಟ್ಗೆ. ಎಲ್ಲ ನಿನ್ ಕೈ ತೋರಿಸಿದ್ರು. ಕೈ ತೋರಿಸಿದಾಗ ಕೆಮ್ಮಣ್ಣಾಗಿತ್ತು. ಈ ಥರದಲ್ಲಿ ತೋರಿಸಿದೆ ನಾನು, ಕೆಮ್ಮಣ್ಣಾಗಿತ್ತು. ಅಲ್ಲೇ ಸೆಲೆಕ್ಟ್ ಅಂತೇಳಿ ಬಂದ್ಬಿಟ್ರು ಹೆಲ್ತ್ ಆಫೀಸಿಗೆ. ಪೊಲೀಸ್ ಆಯ್ತು ಬಡಿದ್ರು. ನಂತರ ಅಲ್ಲೇ 1 ತಿಂಗಳು 2 ತಿಂಗಳು ಕೆಲಸ ಮಾಡುತ್ತಾ ಇದ್ದೆ. ಅಷ್ಟರೊಳಗೆ ಇದು ನಾನು ತರೀಕೆರೆ ಬೀಳ್ಬೇಕಾಯ್ತು. ಅಸಂದರ್ಭವಾಗಿ ಬೆಳವಣಿಗೆ ಬಿದ್ದೆ. ಇಲ್ಲಿ ಬಿದ್ದು MRO ಆಯ್ತು ಮಂಜಣ್ಣವರು. ಅಲ್ಲ ಹೇಳೋದು. ಹೌದೌದು. ಇಲ್ಲಿಗೆ ಬೀಳಕ್ಕೆ ಕಾರಣ ಅನ್ನಪೂರ್ಣ ಅಂದನು ನಮ್ಮೂರಲ್ಲಿ ಬಿದ್ದ. ಅದೇ ಹೋಗಿದ್ವಲ್ಲಪ್ಪ ಅವತ್ತು ಮನೆಗೆ, ಅನ್ನಪೂರ್ಣ ಅಂತೇಳಿ. ಅನ್ನಪೂರ್ಣ ಅಂತ ಅನ್ನಪೂರ್ಣ ದಯೆ ಅನ್ಸುತ್ತೆ. ಅನ್ನದ ಋಣ ಇಲ್ಲಿತ್ತು, ಬೀಜ MRO ಆಯ್ತು ಬೆಳವಡಿ. ಕೃಷ್ಣಮೂರ್ತಿ ಅಂತೇಳಿ ಇವರು ಡಾಕ್ಟರ್ ಇದ್ರು ಕಳಸಾಪುರದಲ್ಲಿ. ಅವರು ಪರವಾಗಿ ಅವನು ಅವ್ರ ಮಾವ ಒಬ್ಬ ಫಾರ್ಮಸಿಸ್ಟ್ ಆಗಿದ್ದ. ಅವರು ರೆಕಮೆಂಡ್ ಮೇಲೆ ಆಗೋಗ್ಬಿಟ್ಟಿತ್ತು. ಇವ್ರೆ DHO ಏನ್ ಮಾಡಿದ್ರು, ಅವತ್ತಿನ DHO ಎಂಥದೋ ಶರ್ಮಾ ಅಂತಿದ್ರು. ಆ ಶರ್ಮಾ ಏನ್ ಮಾಡಿದ್ರು, ಇಂಥದಕ್ಕೆ ಹಾಕಿದ್ರೆ ಏನಪ್ಪ ಎಂಥದ್ದು ಕೇಳಿದ್ದಾರೆ. ಹೌದು, ಇವನು ಅನ್ನಪೂರ್ಣ ಅಂತ ಒಬ್ರಿದ್ದಾರೆ, ಮಂಜಾತ ಅಂತ ಒಬ್ರಿದ್ದಾರೆ ಅನ್ನೋ ಹೊತ್ತಿಗೆ ಅವಾಗ ಮಂಜುನಾಥನೇ ಇರ್ಬೇಕಡೆಯ ಅಂದ್ರು. ಮಂಜುನಾಥ್ ಇಲ್ಲಿ ಬಿದ್ದೆ, ಅನ್ನಪೂರ್ಣ ಇದಕ್ಕೆ ಬಿದ್ದ ತರೀಕೆರೆಗೆ. ಹೀಗಾಗಿ ಇಲ್ಲಿ ಬಂದಪ್ಪ. ಇಲ್ಲಿ ಬಂದು ಸತತವಾಗಿ ಪ್ರಯತ್ನ ಮಾಡಿ ಜನಗಳು ಯಾರೇ ಆಗ್ಲಿ ಅಪ್ಪ ಅಮ್ಮ ಅನ್ಕೊಂಡು ಅವರೇ ನಮಗೆ ಒಂದು ತಾಯಿ ತಂದೆ ಅಂತೇಳಿ ಸೇವೆ ಮಾಡ್ತಾ ಬಂದಿದ್ದೀನಿ. ಮಂಜಣ್ಣವ್ರೆ, ತಾವು ವೃತ್ತಿ ಧರ್ಮವನ್ನು ಅರಸಿ 1979ರಲ್ಲಿ ಬೆಳವಾಡಿಗೆ ಬಂದ್ರಿ. ಹೌದು. ಬೆಳವಾಡಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಹೇಗಿತ್ತು ನಿಮ್ಗೆ? ಇಲ್ಲಿಗೆ ಬಂದು ಇಲ್ಲಿ ನನಗೆ ನಾನೇ ಬಂದಿರೋದು ಒಂದು ಮಠದೊಳಗೆ. ಜನಗಳು ನನಗೆ ಮಹಾಂತ ಪ್ರೋತ್ಸಾಹ ಕೊಟ್ರು. ಎರಡನೇದು
ನನಗೂ ಅಂಜಿಕೆ, ಹ್ಮ್ ಅರೆ ಒಳ್ಳೆ ಶ್ರೀಮಂತ ಏರಿಗ್ ಬಂದಲ್ಲ ನಾನು ಅಂತೇಳಿ. ಹ್ಮ್ ಹ್ಮ್ ಅವತ್ತಿನ ಕಾಲ ಹಂಗೆ ಇತ್ತು, ಹೌದು, ಅಂತ ಹೌದು, ಅಂದ್ಬಿಟ್ಟು. ಹ್ಮ್ ಸಮೃದ್ಧವಾಗಿತ್ತು ಬೆಳವಣಿಗೆ. ಸಮೃದ್ಧಿಯಾಗಿ ಇತ್ತು. ಹ್ಮ್ ರೇ ನಾನು ಪುಂಗೋಸಿ ಬಂದ್ಬಿಟ್ನಲ್ಲ ಅಂತ ನನಗೆ ಒಂಥರ ಆಗೋದು. ಹ್ಮ್ ಹ್ಮ್ ಆದ್ರೂ ಹ್ಮ್ ಬರ್ತಾ ಬರ್ತಾ ಎಲ್ಲ ನನ್ನ ಸ್ನೇಹ ಭಾಗದವರು ಆಗಲಿ ಎಲ್ಲ ಇದ್ರು, ಹ್ಮ್ ಎಲ್ಲ ಹೊಂದ್ಕೊಂಡ್ರು. ಹ್ಮ್ ಹೊಂದ್ಕೊಂಡು ಅಂತಂದ್ರೆ ಇಡೀ ಸುತ್ತ ಈಗ ಮಾಚನಹಳ್ಳಿ ಆಗ್ಲಿ ಎಲ್ಲ ಆಗ್ಲಿ ಆಸ್ಪತ್ರೆ ಮಂಜಣ್ಣ ಅಂತ ಟ್ರೆಡ್ ಮಾರ್ಕ್ ಆಗೋಯ್ತು. ಹೌದು, ಅದೊಂದು ಟ್ರೇಡ್ ಮಾರ್ಕ್ ಜೊತೆಗೆ ಆ ಒಂದು ಹೆಸರು ಹೌಸ್ ಹೋಲ್ಡ್ ನೇಮ್ ಆಯ್ತು. ನೇಮ್ ಆಯ್ತು. ಎಲ್ಲಿ ಆದ್ರೂ ಮಂಜಣ್ಣ, ಆಸ್ಪತ್ರೆ ಮಂಜಣ್ಣ, ಯಾವ ಮಂಜಣ್ಣ ಅಂತ ಗೊತ್ತಾಗಲ್ಲ. ಆಮೇಲೆ ಅಲ್ಲಿಂದ ಅಷ್ಟು ಜನ ನನಗೆ ಸಹಕರಿಸಿ. ಘಟಕ ಇರ್ಲಿಲ್ಲ. ಹ್ಮ್ ಲೆಕ್ಕೇಗೌಡರು ಇಂಥವ್ರು PT ಮಾಸ್ಟರ್ ಹ್ಮ್ ಅವರು ಹ್ಮ್ ಇದ್ದಿದ್ದು ಕಳಸಾಪುರ. ಓಂಕಾರ ಮೂರ್ತಿ ಇವರೆಲ್ಲ ಬೇಕಾದಂಗೆ ಅವತ್ತಿನ ಕಾಲದಲ್ಲಿ ಇದ್ರು, ಒಳ್ಳೊಳ್ಳೆ ಘಟಾನುಭಾವಗಳು. ಹ್ಮ್ ಹೋಮ್ ವರ್ಷ 82ರಲ್ಲಿ ಓಪನ್ ಆಗಿತ್ತು. ಹ್ಮ್ 82ರಲ್ಲಿ ಓಪನ್ ಆದಾಗ ಘಟಕಕ್ಕೋಸ್ಕರ ಹ್ಮ್ ನಾವು ಅವತ್ತಿನ ಕಾಲದಲ್ಲಿ 30 ಜನ ಸದಸ್ಯರು ಹ್ಮ್ ಎಷ್ಟೆಷ್ಟೋ ಒಂದು ಸಂಭಾವನೆ ಇದು ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹ್ಮ್ ಒಂದು ಘಟಕ ಬೇಕೇ ಬೇಕು. ಹ್ಮ್ ಹಳೇ ಕಾಲದ ದೇವಸ್ಥಾನಗಳೆಲ್ಲ ಇದಾವೆ, ಹ್ಮ್ ಇಂಥ ಕಡೆಗೆ ಒಂದು ಘಟಕ ಬೇಕು ಹೋಮ್ ಗಾರ್ಡ್ಸಿಂದು ಅಂತೇಳಿ ಓಪನ್ ಮಾಡ್ತು. ಹ್ಮ್ ಓಪನ್ ಮಾಡಿ ಅಸಿಸ್ಟೆಂಟ್ ಸೆಕ್ಷನ್ ಲೀಡ್ರು ಅಂತೇಳಿ ಹ್ಮ್ ಫಸ್ಟ್ ಪ್ರಥಮಕ ಒಂದು ಇದು ಕೊಟ್ಟರು ನನಗೆ ಹ್ಮ್ ಪಟ್ಟೆ. ಹ್ಮ್ ಆಮೇಲೆ ಸಾರ್ಜೆಂಟ್ ಅಂತೇಳಿ ಪಟ್ಟೆ ತಕ್ಕಲು ಹೋದೆ ನಾನು. ಹ್ಮ್ ಆಮೇಲೆ ಘಟಕಾಧಿಕಾರಿಯಾಗಿ ಇನ್ಚಾರ್ಜ್ ಆಗು ಮಾಡಿದೆ ನಾನು ಹ್ಮ್. ಸ್ವಲ್ಪ ದಿವಸ. ಹೌದು ಅದು ಮಾಡಿದಾರೆ, ಇದು 82 ಮಾಡಿದಾರೆ. 82 ಆರೋಗ್ಯ ಇಲಾಖೆಯಲ್ಲಿ ಇದ್ದಂಗೆನೆ. ಇದ್ದಂಗೆನೆ ನಿಷ್ಕಾಮ ಸೇವೆ ಆಗಿರೋದು. 80ರಲ್ಲೇ ಶುರುವಾಯ್ತಪ್ಪ ಇದು. ಹ್ಮ್ 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 80ರಲ್ಲೇ ಶುರು. ಹ್ಮ್ ಹ್ಮ್ ಇವೆಲ್ಲ ಮಾಡ್ತಂಗ ಓಕೆ ಓಕೆ. ಒಟ್ಟಿನಲ್ಲಿ ವೈದ್ಯಕೀಯ ಇದ್ರ ರಂಗದಲ್ಲಿ ವೃತ್ತಿಯಲ್ಲಿ ಇದ್ದಂಗೆನೆ ಇದು ಹೋಮ್ ಗಾರ್ಡು ಇದ್ದೆ, ಸಮಾನವಾಗಿ ತಗೊಂಡೋಗಿದ್ದಾರೆ. ಸಮನಾಥ್ ತಗೊಂಡು. ಹಾ ಹಾ ಹಾ. ಪೊಲೀಸ್ದೊಂದು ಇಂಟರ್ವ್ಯೂ ಬಂದಿತ್ತಂತಲ್ಲ ಅಣ್ಣ? ಪೊಲೀಸರು ಇಂಟ್ರು ಸೆಲೆಕ್ಟ್ ಆಗಿದ್ದೆ ನಾನು. ಹಾ ಹಾ ರೇವಣ ಸಿದ್ದಯ್ಯನವರು ಅಂತೇಳಿ SV ಸಾಹೇಬ್ರು ಇದ್ರು. ಹಾ. ಆ ಕಾಲದಲ್ಲಿ ಸೆಲೆಕ್ಟ್ ಆಗಿ ನೆಹರು ಯುವ ಕೇಂದ್ರದಲ್ಲಿದ್ದಾರೆ ಆ ಸಮಯದಲ್ಲ ಹೇಗೆ? ಅಲ್ಲಲ್ಲ ಅದಕ್ಕಿಂತ ಫಸ್ಟ್ ಪ್ರಥಮಗೆ ಮೊದಲನೇ 72ರಲ್ಲಿ ಹಾ 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 72ನೇ ಸಾಲಲ್ಲಿ ಪೊಲೀಸಲ್ಲಿ ಮೊದಲನೇ ಪೋಸ್ಟಿಂಗ್ ಹಂಗಾದ್ರೆ. ಹಾ ಹ್ಮ್ ಮಾರ್ಚ್ ತಿಂಗಳಲ್ಲಿ ಬಂದಿತ್ತು. ಹ್ಮ್ ಹ್ಮ್ ಸೆಲೆಕ್ಟ್ ಆದೆ. ಹ್ಮ್ ಸೆಲೆಕ್ಟ್ ಆಗಿ ಅದು ಪ್ಲೇಸ್ ಎಲ್ಲ ತೋರಿಸಿದ್ರು. ಹ್ಮ್ ಯಾಕೋ ಅದು ನನಗೆ ಗಜಿಬಿಜಿ ಆಗೋತಿ ಬಿಟ್ಟು ಬಂದೆ ನಾನು. ಹ್ಮ್ 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 ಹ್ಮ್. ಅವತ್ತಿನ ಋಣ ಇಲ್ಲಿತ್ತು, ಆರೋಗ್ಯ ಇಲಾಖೆಲಿತ್ತು. ಹ್ಮ್ ಹ್ಮ್ ಹೌದು ಬಿಟ್ಟು ಪೊಲೀಸ್ ಒಳಗೆ ಇದ್ದ ನನ್ನ ಜೊತೆ ಸೇರಿದಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆದ ಹಾ 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 SI ಆಗಿ. ಹಾ. ಪುಟ್ಟೇಗೌಡ ಇವರೆಲ್ಲ, ಹ್ಮ್ ಆಮೇಲೆ ಕೇಶವಮೂರ್ತಿ ಹಾ ಇವರೆಲ್ಲ ಅನುಭವಶಾಲಿಗಳೇ. ಹಾ ಹಾ ನಂದು ಅದೇ. ಹಾ ಹಾ ಹಾ. ಅವಾಗೇನಪ್ಪ 8ನೇ ಕ್ಲಾಸ್ ಹಾ ಹ್ಮ್ ಹೌದು ಸಬ್ ರಿಜಿಸ್ಟರ್ ಇದ್ರು ಕೊಪ್ಪದಲ್ಲಿ. ಸಬ್ ರಿಜಿಸ್ಟ್ರು 8ನೇ ತರಗತಿಯವರು. ಹ್ಮ್ ಹ್ಮ್ ಹ್ಮ್. ಟೀಚರ್ ಪೋಸ್ಟ್ ಒಂದೊಂದು ತಿಂಗಳೊಳಗೆ ಡಿಫರೆನ್ಸ್ ಆಗಿ ಹೋಗ್ಬಿಡ್ತು. ಟೀಚರ್ ಪೋಸ್ಟ್ಗೆ ಹೋಗ್ತಿದ್ದೆ ನಾನು. ಹಾ 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 ಹಾ. ಈ ತರದಲ್ಲಿ ಸನ್ನಿವೇಶ. ಹ್ಮ್ ಹ್ಮ್ ಹ್ಮ್. ಇದೆಲ್ಲ ಒಂದು ನಾನು ಬಿದ್ದಿರ್ತಕ್ಕಂಥ ಕಷ್ಟಗಳು ಭಾರಿ ಇದಾವೆ. ಹ್ಮ್ ಯಾರ ಜೊತೆಲೂ ಮಿಷಿನ್ ರಿಪೇರಿ ಹಳ್ಳಿ ಮೇಲೂ ಹೋಗಿದ್ದೀನಿ. ಹ್ಮ್ ಹ್ಮ್ ಎಲ್ಲ ಕಲ್ಲು ಹೊಡೆದಿದ್ದೀನಿ, ಹ್ಮ್ ಕಲ್ಲು ಹೊತ್ತಿದ್ದೀನಿ ಭುಜದೊಳಗೆ. ಹ್ಮ್. ಭಾರಿ ಕೆಲಸ ಮಾಡಿದ್ದೀನಪ್ಪ ನಾನು. ನನ್ನ ಜೀವಮಾನದಲ್ಲಿ ಅನುಭವಿಸ್ತಕ್ಕಂಥ ಎಲ್ಲ ಕೆಲಸ ಅನುಭವಿಸ್ಬಿಟ್ಟಿದ್ದೀನಿ.